ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ನಮ್ಮ ಡೇ 2. ಸೊ 60 ಡೇಸ್ ಚಾಲೆಂಜ್ ಅಲ್ಲಿ ಇವತ್ತು ಡೇ 2. ಇವತ್ತು ನಾವು ಮಾಡ್ತಾ ಇರೋದು ಬಂದ್ಬಿಟ್ಟು ಝೊಮ್ಯಾಟೋದಲ್ಲಿ ಲೈಕ್ 1 ಡೇ ಫುಲ್ ನ ಮಾಡ್ತಾ ಇದೀನಿ. ಲಾಸ್ಟ್ ಡೇ 1 ಅಲ್ಲಿ ನಾನು ಮಾಡಿದ್ದು ಬಂದು ರ್ಯಾಪಿಡೋ ಮತ್ತೆ ಪೋರ್ಟರ್ ಮಿಕ್ಸ್ ಮಾಡ್ಕೊಂಡು 1 ಡೇ ಅರ್ನ್ ಮಾಡಿದೆ. ಬಟ್ ಅದು ನನಗೇನು ಅಷ್ಟೊಂದು ವರ್ಕೌಟ್ ಆಗಿರಲಿಲ್ಲ. ಬಟ್ ಇವತ್ತು ನಾನು ಟ್ರೈ ಮಾಡ್ತಾ ಇರೋದು ಝೊಮ್ಯಾಟೋ. ಸೊ ಝೊಮ್ಯಾಟೋದಲ್ಲಿ ಇವತ್ತು ಆಫರ್ ಅಂತ ಏನಿಲ್ಲ, ಬಟ್ ಆದ್ರೆ ಒಂದು ನಾರ್ಮಲಿ ಸರ್ಜ್ ಅಂತ ಕೊಟ್ಟಿದ್ದಾನೆ, ಅದನ್ನ ಏನು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ. ಈಗ ಝೊಮ್ಯಾಟೋದಲ್ಲಿ ನನಗೆ ಕೊಟ್ಟಿರುವಂತ ಆಫರ್ ಏನಪ್ಪಾ ಅಂತಂದ್ರೆ, ಸೊ ಆಫರ್ ಏನಿಲ್ಲ, ನಾರ್ಮಲಿ ಸಂಡೇ ಫುಲ್ ಡೇ ಆಫರ್ ಅಂತ ಒಂದು ಆಫರ್ನ ಕೊಟ್ಟಿದ್ದಾನೆ. ಅದು ಏನಪ್ಪ ಅಂತಂದರೆ, ನಾವು ಬಂದು ಲೈಕ್ ಇಲ್ಲಿ ತೋರಿಸ್ತಿದೆ ನೋಡಿ, ಗಿಗ್ಸು 8 ಗಿಗ್ಸ್ನ ಕಂಪ್ಲೀಟ್ ಮಾಡಬೇಕು. ಓಕೆನಾ, ಕಾಣಿಸ್ತಿದೆಯಾ? 8 ಗಿಗ್ಸ್ನ ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ 19 ಆರ್ಡರ್ನ ಕಂಪ್ಲೀಟ್ ಮಾಡಬೇಕು. ಓಕೆನಾ. ಸೊ ನಮಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಂದರೆ, ಡೋಂಟ್ ಡೂ 1 ಆರ್ಡರ್ ಮೇಲೆ ಕ್ಯಾನ್ಸಲ್ ಮಾಡಬಾರ್ದು, 1 ಶಿಫ್ಟ್ಗಿಂತ ಮೇಲೆ ಕ್ಯಾನ್ಸಲೇಷನ್ ಮಾಡಬಾರ್ದು, 1 ಗಿಗ್ ಇನ್ಕಂಪ್ಲೀಟ್ ಕೂಡ ಮಾಡ್ಕೋಬಾರ್ದು. ಸೊ 8 ಗಿಗ್ನ ಕಂಪಲ್ಸರಿ ಮಾಡಲೇಬೇಕು. ಮಾಡಿದ್ರೆ ನಮ್ಗೆ ಇವತ್ತು ಸಿಗುತ್ತೆ 509 ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವು. ಸೊ ನಾವು ಎಷ್ಟು ಅರ್ನ್ ಮಾಡಿರ್ತೀವಿ ಅದಕ್ಕೆ 509 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಸೊ ಇದಕ್ಕೆ ನಾವು ಗಿಗ್ಸ್ನ ಬುಕ್ ಮಾಡ್ಕೊಂಬಿಲ್ಲ, ಇನ್ನು ನಾನು ಬುಕ್ ಮಾಡ್ಕೊಬೇಕು. ಸೊ 10 ಗಂಟೆಯಿಂದ 11, 11ರಿಂದ 12, 12ರಿಂದ 2, 2ರಿಂದ 3, ಅದಾದಮೇಲೆ 3ರಿಂದ 4, ಅದಾದಮೇಲೆ 6ರಿಂದ 7, 7ರಿಂದ 8, 8ರಿಂದ 9, ಸಾರಿ 10, 8ರಿಂದ 10. ಸೊ ಇದು ಇವಾಗ 8 ಗಿಗ್ ಕಂಪ್ಲೀಟ್, 8 ಗಿಗ್ ಆಗುತ್ತೆ. 8 ಗಿಗ್ಗು 10 ಅವರು. ಸೊ 10 ಅವರ್ಗೆ ಇವನು ಕೊಟ್ಟಿರುವಂಥ ಎಸ್ಟಿಮೇಟೆಡು 1470 ರೂಪಾಯಿಂದ 2130 ರೂಪಾಯಿವರೆಗೂ ಕೂಡ ಅರ್ನ ಮಾಡ್ಬೋದು ಅಂತ. ಸೊ ನೋಡೋಣ ಅಷ್ಟಾಗುತ್ತಾ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಾವು ಅದನ್ನ ಟ್ರೈ ಮಾಡೋಕ್ಕೆ ನೋಡಬೇಕು. ಸೊ ಆಗುತ್ತಾ ಆಗಲ್ಲ ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ಡೇ 2ನ ಶುರು ಮಾಡೋಣ. ಈಗ ಡ್ಯೂಟಿನ ಆನ್ ಮಾಡಿದ್ದೀನಿ ಝೊಮ್ಯಾಟೋದಲ್ಲಿ. ನಮ್ಮದು ಝೋನ್ ಬಂದ್ಬಿಟ್ಟು ಝೊಮ್ಯಾಟೋದು ಬಂದ್ಬಿಟ್ಟು ಹೆಬ್ಬಲ, ಅದ್ರ ಜೊತೆಗೆ ನ್ಯೂ ಬೇಲ್ ರೋಡ್, ಅದ್ರ ಜೊತೆಗೆ ಸಾಕರ್ ನಗರ, 3 ಝೋನು ನನಗೆ ಬರುತ್ತೆ. ಸೊ 3 ಝೋನಲ್ಲಿ ನಾನು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಝೊಮ್ಯಾಟೋದಲ್ಲಿ ಇನ್ನೊಂದು ಫ್ಯೂಚರ್ ಇದೆ, ಅದೇನಪ್ಪ ಅಂತಂದರೆ, ನೀವು ಯಾವ ಝೋನ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಯಾವ ಝೋನ್ ಆದ್ರೂ ಬೇಡ ಅಂದರೆ ಬಿಟ್ಬಿಡ್ಬೋದು. ಸೊ ಅಂತಹ ಆಪ್ಷನ್ನು ನಮಗೆ ಝೊಮ್ಯಾಟೋದಲ್ಲಿ ಸಿಗುತ್ತೆ. ಸೊ ಈಗ ನಾನು ಝೊಮ್ಯಾಟೋದಲ್ಲಿ ಡ್ಯೂಟಿನ ಆನ್ ಮಾಡಿದ್ದೀನಿ. ನನ್ನ ಇವತ್ತಿನ ಗಿಗ್ಸ್ ಟೈಮಿಂಗ್ ಬಂದ್ಬಿಟ್ಟು 11 ಗಂಟೆಯಿಂದ 11 o'clock ಸ್ಟಾರ್ಟ್ ಮಾಡಿರೋದು. ಸೊ 11 o'clock ಏನು ನಾನು ಬುಕ್ ಮಾಡ್ಕೊಂಡಿದ್ರೆ 11ರಿಂದ 12, 12 to 2, 2 to 3, ಅದಾದಮೇಲೆ 3 to 4, 4 to ಮತ್ತು 6ವರೆಗೂ ರೆಸ್ಟ್ ಮಾಡ್ತೀನಿ, ಬಿಕಾಸ್ ಗಾಡಿಗೆ ಚಾರ್ಜ್ಗೆ ಹಾಕ್ಕೋಬೇಕು. ಸೊ ಮತ್ತು 6 o'clock ಮತ್ತು 10 o'clock ಮಾಡೋಣ ಅಂತ. ಆ್ಯಕ್ಚುಲಿ 10 to 11 ಬುಕ್ ಮಾಡ್ಕೊಂಬಿಡ್ತೀನಿ, ಆದರೆ ಅದನ್ನು ನಾನು ಕ್ಯಾನ್ಸಲ್ ಮಾಡ್ಕೊಬೋದು. ಒಂದು ಕ್ಯಾನ್ಸಲ್ನ ಮಾಡ್ಕೊತೀನಿ. ಇದನ್ನು ಕ್ಯಾನ್ಸಲ್ ರಾತ್ರಿ ಬುಕ್ ಮಾಡ್ಕೊಂಬಿಟ್ಟಿದ್ದೀನಾ. ಬೆಳಗ್ಗೆ 10 ಗಂಟೆಯಿಂದ ನಾನು ಬುಕ್ ಮಾಡೋಕ್ಕೋಗಿ ರಾತ್ರಿ 10 ಗಂಟೆಯಿಂದ ನಾನು ಬುಕ್ ಮಾಡಿಬಿಡ್ತೀನಿ. ಎಸ್, ಇದನ್ನು ಕ್ಯಾನ್ಸಲ್ ಮಾಡಿ, ಇದನ್ನು ಕ್ಯಾನ್ಸಲ್ ಮಾಡಬೇಕು. ಇದನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದು ಸ್ಲಾಟ್ನ ಬುಕ್ ಮಾಡ್ಕೊಬೇಕು. ಯಾವ ಸ್ಲಾಟ್ನ ಬುಕ್ ಮಾಡ್ಕೊತೀನಿ ಅಂತಂದರೆ, 5 to 6 ಬುಕ್ ಮಾಡ್ಕೊಂಬಿಡ್ತೀನಿ. 5 to 6 ಬುಕ್ ಮಾಡ್ಕೊಂಬಿಟ್ರೆ ಓಕೆ. ಸೊ ಅವಾಗ 8 ಗಿಗ್ ಆಗುತ್ತೆ. ಸೊ ಫೈನಲಾಗಿ 8 ಗಿಗ್ ಆಯಿತು. ಸೊ ಬನ್ನಿ, ಈಗ ಯಾವುದಾದ್ರೂ ಡ್ಯೂಟಿ ಬಂದರೆ ನೋಡೋಣ. ಸಾರಿ 711. ಹಾಯ್ ಬ್ರೋ. ಆರಾಮ್ ಬ್ರೋ, ನೀವು? ಇದೇನಾ? ಹೆಂಗೆ ನಡೀತಿದೆ? ಪರವಾಗಿಲ್ಲ, ಥ್ಯಾಂಕ್ ಯು ಬ್ರೋ. ಸೊ ಗೈಸ್, ಇವತ್ತಿನ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿಗೆ ಡ್ರಾಪು ಅಂತ ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಪಿಕಪ್ ಮಾಡ್ಕೊಳ್ಳೋಣ ಅಂದರೆ ಸ್ಕ್ಯಾನ್ ತೋರಿಸ್ತಿದೆ ಮೊದಲೇ ನನ್ನ ಫೋನ್. ಓಕೆ, ಇದು ಡ್ರಾಪ್ ಇರೋದು ಕೆಂಪಾಪುರ ಸೈಡು. ಆ್ಯಕ್ಚುಲಿ 5.12 ಕಿಲೋಮೀಟ್ರ್ ಇದೆ. ಬನ್ನಿ ಈಗ ಡ್ರಾಪ್ ಕಡೆಗೆ ಹೋಗೋಣ. ಸರ್, ಝೊಮ್ಯಾಟೋ ಸರ್, ಡ್ರಾಪ್ ಹತ್ರ ಇದ್ದೀನಿ. ಮೇಲೆ ಬರಬೇಕಾ? ಅದನ್ನೇನೋ ಕಾಲಲ್ಲೇ ಹೇಳಿದ್ರೆ ಬರ್ತಿದ್ವಲ್ಲ. ಕೆಲವು ಕಸ್ಟಮರ್ಸ್ ಹಿಂಗೆ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಸರ್ ಬಂದೆ ಅಂತಾರೆ, ಅದಾದಮೇಲೆ ಸರ್ ಮೇಲೆ ಬನ್ನಿ ಅಂತಾರೆ. ಅದೇನೋ ಫೋನಲ್ಲೇ ಹೇಳ್ಬಿಟ್ರೆ ಹೋಗಿಬಿಡ್ಬೋದಿತ್ತಪ್ಪ. ಓಕೆ, ಬಟ್ ಏನೋ ಮಾಡೋಕ್ಕಾಗಲ್ಲ.
ಥ್ಯಾಂಕ್ ಯು ಸರ್. ಸೊ ಗೈಸ್ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಬಂದು ಡ್ರಾಪ್ನ ಮಾಡಿದೆ. ಈ ಆರ್ಡ್ರಿಗೆ ನನಗೆ ಸಿಕ್ಕಿರುವಂಥ ಅಮೌಂಟು 69 ರೂಪೀಸ್. 6 ಕಿಲೋಮೀಟ್ರಿಗೆ 69 ರೂಪಾಯಿ ಕೊಟ್ಟಿದ್ದಾನೆ. ಸೊ ಫೈನಲ್ ಆಗಿ ಕಂಪ್ಲೀಟ್ ಆಗಿದೆ. ಏನಿದು ಈಗ ಟೈಮ್ ಇಲ್ಲ ನನಗೆ, ಭಾಷಣ ಆಗಬೇಕು. ಫ್ಲೀಚ್ ಕೋಟ್ ರಾಬಿಸನ್. ಓಕೆ, ಎರಡನೇ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಣ ಬನ್ನಿ ಈಗ. ಸೊ ಗೈಸ್ ಎರಡನೇ ಆರ್ಡ್ರ್ ಬಂದಿದೆ ಸೋಷಿಯಲಿಂದ 4002 ಸೋಷಿಯಲ್. ಸೊ ಗೈಸ್ ಇನ್ನೊಂದೇನಂತಂದರೆ ಝೊಮ್ಯಾಟೋದಲ್ಲಿ ಖುಷಿಯಾಗೋ ವಿಚಾರ ಏನಂತಂದರೆ ಯಾರಾದರೂ ನ್ಯೂ ಕಮರ್ಸು ಅಂದರೆ ಹೊಸ್ದಾಗಿ ಯಾರಾದರೂ ಬಂದರೆ ಅವ್ರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಝೊಮ್ಯಾಟೋ. ಬಿಕಾಸ್ ಏನಕ್ಕೆ ಅಂತಂದರೆ ಇದರಲ್ಲಿ ನೋಡಿ ಫೋಟೋ ಎಲ್ಲ ತೋರಿಸ್ತಾನೆ. ಇಲ್ಲಿ ನೋಡಿ ನಮಗೆ ರೆಸ್ಟೋರೆಂಟು ಯಾವ ಬಿಲ್ಡಿಂಗಲ್ಲಿದೆ, ಅಕ್ಕಪಕ್ಕ ಏನಿದೆ, ಸೊ ಪೂರ್ತಿ ಡೀಟೇಲ್ಸು ನಮಗೆ ಝೊಮ್ಯಾಟೋದಲ್ಲಿ ಮ್ಯಾಪು ವಿತ್ ರೆಸ್ಟೋರೆಂಟ್ ಫೋಟೋ ಸಮೇತ ತೋರಿಸುತ್ತೆ. ಈ ಒಂದು ಆಪ್ಷನ್ ನನಗೋದ್ರ ಪ್ರಕಾರ ಝೊಮ್ಯಾಟೋದಲ್ಲಿ ಮಾತ್ರನೇ ಇರೋದು. ಸೊ ಅದಕ್ಕೆ ಒಂಥರ ಖುಷಿಯಾಗುತ್ತೆ ಝೊಮ್ಯಾಟೋದಲ್ಲಿ ಸೊ ಕೆಲಸ ಮಾಡೋಕ್ಕೆ. ಎಂಟ್ರಿ ಮಾಡಬೇಕಾ? ಸೊ ಈಗ ರೆಡಿ ಇಲ್ಲ ಇನ್ನು. ಸೊ ರೆಡಿ ಆದಮೇಲೆ ಕೊಡ್ತಾರೆ ಬನ್ನಿ. देखो पिकअप हो गया. ಸೊ ಗೈಸ್ ಎರಡನೇ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇದು ಇವತ್ತಿನ ಎರಡನೇ ಆರ್ಡ್ರು. ಬಟ್ ಏನಂತಂದರೆ ನಿಜ ಹೇಳ್ಬೇಕಂದ್ರೆ ತುಂಬ ಡಿಲೇ ಮಾಡಿಬಿಟ್ರು. ಹತ್ತತ್ರ ಒಂದು 20 ನಿಮಿಷ ವೆಯ್ಟ್ ಮಾಡಿದ್ದೀನಿ ರೆಸ್ಟೋರೆಂಟ್ ಹತ್ರ. ಮೇ ಬಿ ನನಗೋದ್ರ ಪ್ರಕಾರ ಗೈಸ್ ಈ ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರೆ ಇದೊಂದು ದೊಡ್ಡ ತಲೆನೋಪ. ಲಾಗಿನ್ ಅವರ್ಸ್ ಅನ್ನೋದು ಒಂಥರ ಹಿಂಸೆ. ಮೂಡೇ ಅಪ್ಸೆಟ್ ಆಗೋಯ್ತು. ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಾನು ಒಂದು ಅಪಾರ್ಟ್ಮೆಂಟ್ಗೆ ಒಂದು ಆರ್ಡ್ರ್ ತೊಗೊಂಡೋಗಿದ್ನ. ಅಲ್ಲಿ ಮೈನ್ ಗೇಟಿಂದ ಒಳಗಡೆಗೆ ನಾನು ಹೋಗಿ ಬರೋಕ್ಕೆ ಟೈಮ್ ಆಗೋಯ್ತು. ನನಗೆ ಮೊಬೈಲಲ್ಲಿ ಚಾರ್ಜ್ ನೋಡಿಕೊಂಡೇ ಇಲ್ಲ ನಾನು. ಈ ಝೊಮ್ಯಾಟೊದಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಮಿನಿಮಮ್ಮು 15% ಮೇಲೆ ಚಾರ್ಜ್ ಇರಬೇಕು, ಇಲ್ಲಾಂದರೆ ಡ್ಯೂಟಿ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಸೊ ನಾನೇನು ಮಾಡಿದೆ, ನೋಡ್ಕೊಂಡಿಲ್ಲ ನಾನು, ಚಾರ್ಜೇ ಅಬ್ಸರ್ವ್ ಮಾಡಿಲ್ಲ. ಟೆನ್ಷನಲ್ಲಿ ನಾನು ಹೋಗಿ ಬರೋಷ್ಗೆ ಮೊಬೈಲಲ್ಲಿ 5%ಗೆ ಬಂದುಬಿಟ್ಟೈತೆ, ಡ್ಯೂಟಿ ಆಟೋಮೆಟಿಕ್ ಆಫ್ ಆಗಿಬಿಟ್ಟೈತೆ. ಈಗ ಸಖತ್ತಿಗೆ ಬೇಜಾರಾಗ್ತಿರೋದೇನೆಂದರೆ ಡ್ಯೂಟಿ ಆನ್ ಆಗ್ತಾಯಿಲ್ಲ ಮೊಬೈಲಲ್ಲಿ. ಈಗ ಚಾರ್ಜ್ ಹಾಕ್ಕೊಂಡು ಆಗೋಷ್ಗೆ ಟೈಮ್ ಲಿಮಿಟ್ ಆಗೋಗ್ತದೆ. ನಾನು ಆಲ್ರೆಡಿ ಒಂದು ಸ್ಲಾಟ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಇದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದೇನಂತಂದರೆ ಒಂದು ಕ್ಯಾನ್ಸಲ್ ಮಾಡ್ಬೋದು, ಒಂದು ಇಲ್ಲಾಂತಂದರೆ ಒಂದು ರಿಜೆಕ್ಟ್ ಅಂದರೆ ಇನ್ಕಂಪ್ಲೀಟ್ನ ಮಾಡ್ಕೊಬೋದು. ಎರಡರಲ್ಲಿ ಒಂದು ಮಾಡಬೇಕಷ್ಟೇ. ನಾನು ಆಲ್ರೆಡಿ ಒಂದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ. ಅದು ಏನಾಗೋಯ್ತು ಅಂತಂದರೆ ಬೆಳಗಿನ ಜಾವ 10 ಗಂಟೆಯಿಂದ 11 ಗಂಟೆ ಬುಕ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ರಾತ್ರಿ 10 ಗಂಟೆಯಿಂದ 11 ಗಂಟೆ ಬುಕ್ ಮಾಡ್ಕೊಂಬಿಟ್ಟಿದ್ದೆ ಬೈ ಮಿಸ್ಸಾಗಿ. ಸೊ ಅದನ್ನು ನಾನು ಬೆಳಗ್ಗೆನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ. ಈಗ ಏನಾಗೈತೆ, ನಾನು ಹೋಯ್ತು ಇನ್ಸೆಂಟಿವು. ಯಾಕಂದರೆ ಇಲ್ಲೂ ಇನ್ಕಂಪ್ಲೀಟ್ ಆಗೋಯ್ತು, ಅದೂ ಕ್ಯಾನ್ಸಲೇಷನ್ ಮಾಡಿರೋದು ಒಟ್ಟಿಗೆ 2 ಆಗೋದ್ರಿಂದ ಇವಾಗ ನನಗೆ ಇನ್ಸೆಂಟಿವ್ ಬರಲ್ಲ. ಸೊ ಮಾಡಿದ್ರೂ ವೇಸ್ಟೇ. ಸೊ ಅದಕ್ಕೋಸ್ಕರ ಈಗ ಝೊಮ್ಯಾಟೋನ ಆಫ್ ಮಾಡ್ತಾಯಿದ್ದೀನಿ. ಒಂಥರ ಮೂಡ್ ಅಪ್ಸೆಟ್ ಆಗೋಯ್ತು. ಇವತ್ತು ಏನೋ ಇಂಟೆನ್ಷನಿಂದ ಎಷ್ಟೋ ಖುಷಿಯಿಂದ ಬಂದಿದ್ದೆ ಇವತ್ತು ನಾನು ಡ್ಯೂಟಿ ಮಾಡೋಣ ಅಂತ. ಬಟ್ ಈ ಥರ ಆಗೋಯ್ತಲ್ಲ ಅಂತ ಸಖತ್ ಬೇಜಾರಾಗ್ತಿದೆ. ಆ್ಯಂಡ್ ಇದೇ ರೀಸನ್ಗೆ ನಾನು ಸ್ವಿಗ್ಗಿ ಝೊಮ್ಯಾಟೊ ಮಾಡೋದು ಅಂದರೆ ಒಂಥರ ಅಂದರೆ ಹಿಂಸೆ ಅನ್ಸೋದು ಇದೇ ರೀಸನ್ನೇ. ನೋಡಿ, ಏನೋ ಒಂದು ಖುಷಿಯಿಂದ ಟಾರ್ಗೆಟ್ ಮಾಡೋಣ ಅಂತ ಬಂದಿರ್ತೀವಿ, ಆ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ಒಂಥರ ಡ್ಯೂಟಿ ಮಾಡೋಕ್ಕೆ ಮನಸ್ಸೇ ಹೋಗ್ಬಿಡ್ತದೆ. ಇದು ತಪ್ಪು ನಂದೇನೆ, ಓಕೆನಾ? ತಪ್ಪು ಬೇರೆ ಕಂಪ್ನಿ ಮೇಲೆ ಅಂತ ಹಾಕೋಕ್ಕಾಗಲ್ಲ. ಅವ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ನು ಇರ್ತದೆ. ಬಟ್ ಆದರೂ ಕೂಡ ನಾನು ನೋಡ್ಕೊಂಡಿಲ್ಲ. ಸೊ ಮೂಡೇ ಅಪ್ಸೆಟ್ ಆಗೋಯ್ತು. ಸಖತ್ ಬೇಜಾರಾಗ್ತಿದೆ. ನೀವು ಅಷ್ಟೇ ಇನ್ ಕೇಸ್ ನೋಡ್ಕೊಳ್ಳಿ. ಝೊಮ್ಯಾಟೊ ಎಕ್ಸ್ಪೆಷಲಿ ಝೊಮ್ಯಾಟೊ ಮಾಡೋರು 15%ಗಿಂತ ಕಮ್ಮಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಚಾರ್ಜಿಂಗ್ನ. ಈ ಚಾರ್ಜಿಂಗ್ ಏನಾದರೂ 15% ಕಮ್ಮಿ ಇಟ್ಕೊಂಡ್ರೆ ಈ ರೀತಿ ಆಗುತ್ತೆ. ಸಖತ್ತು ಒಂಥರ ಏನು ಹೇಳ್ಬೇಕು ನಂಗೆ ಅರ್ಥನೇ ಆಗ್ತಾಯಿಲ್ಲ. ಹೋಯ್ತು ಅಂತ ಹೇಳ್ಬೇಕು. ಇವತ್ತು ಇನ್ಸೆಂಟಿವ್ ಹೋಯ್ತು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಈಗ ಬೇರೆ ಅಪ್ಲಿಕೇಶನಲ್ಲಿ ಯಾವುದಾದ್ರೂ ಆನ್ ಮಾಡೋಕ್ಕೆ ಟ್ರೈ ಮಾಡಿ ಅದರಲ್ಲಾದ್ರೂ ಅರ್ನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನು ಮಾಡೋಣ. ಸೊ ಡೇ 2 ನಾನು ಇವಾಗ ಚಾಲೆಂಜಲ್ಲಿ ಬೇರೆ ಇದ್ದೀನಿ. ಚಾಲೆಂಜ್ ಮಾಡಿರೋ ಟೈಮಲ್ಲಿ ಈ ಥರ ಆಗ್ಬಿಟ್ರೆ ಸಖತ್ ಹರ್ಟ್ ಆಗಿಬಿಡುತ್ತೆ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿದಾಗ ಅವನು ಅವಾಗ ಹೇಳ್ತಿದ್ದಾನೆ, ನಾವು 2ರಲ್ಲಿ 1 ಮಾಡಬೇಕು ಅಷ್ಟೇ, ನೀವು 2 ಮಾಡ್ತೀನಿ ಅಂತಂದರೆ ಆಗಲ್ಲ, ನೀವು 2ರಲ್ಲಿ 1 ಮಾಡ್ಕೊಳ್ಳಿ ಅಂತ ಅವಾಗ ಹೇಳ್ತಿದ್ದಾನೆ. ಸೊ ಏನು ಮಾಡೋಕ್ಕಾಗಲ್ಲ, ಬೇಜಾರಾಗ್ತಿದೆ. ಈಗ ನಾನು ಹೋಯ್ತಷ್ಟೇ, ಝೊಮ್ಯಾಟೊ ಕತೆ ಇವತ್ತಿನ ದಿನ ಮುಗೀತಷ್ಟೇ. ಇವತ್ತು ಏನೋ ಅನ್ಕೊಂಬಂದೆ, ಬಟ್ ಆಗಲಿಲ್ಲ. ಬಟ್ ನಾನು ಅದ್ರ ಜೊತೆಗೆ ಈಗ ಸುಮ್ಮನೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು, ಯಾಕಂದರೆ ಚಾಲೆಂಜ್ ಬೇರೆ ತೊಗೊಂಡ್ಬಿಟ್ಟಿದ್ದೀನಿ. ಸೊ ರ್ಯಾಪಿಡೋನ ಆನ್ ಮಾಡ್ಕೊಂಡಿದ್ದೀನಿ, ಓಕೆನಾ? ಸೊ ರ್ಯಾಪಿಡೋದಲ್ಲಾದ್ರೂ ಅರ್ನ್ ಮಾಡೋಣ. ಝೊಮ್ಯಾಟೊ ಆಫ್ ಮಾಡಿಬಿಟ್ಟು ಬನ್ನಿ.
ಎಷ್ಟಾಗುತ್ತೆ ನೋಡೋಣ ರ್ಯಾಪಿಡೋದಲ್ಲಿ. ಝೊಮ್ಯಾಟೊ ಆಫ್ ಮಾಡಿದೆ. ಝೊಮ್ಯಾಟೊ ಆಫ್ ಮಾಡಿಬಿಟ್ಟು ರ್ಯಾಪಿಡೋನ ಆನ್ ಮಾಡ್ಕೊಂಡಿದ್ದೀನಿ. ರ್ಯಾಪಿಡೋದಲ್ಲಿ ಈಗ ನೋಡಿ ಇದೇ ಆ್ಯಕ್ಚುಲಿ ಬೆನಿಫಿಟ್ ಏನಂತಂದರೆ, ನಿಮಗೆಲ್ಲ ಪ್ರತಿ ಸರಿ ನಾನು ಹೇಳ್ತಿರ್ತೀನಲ್ಲ, ಝೊಮ್ಯಾಟೊಗೂ ಮತ್ತು ಸ್ವಿಗ್ಗಿಗೂ ಮತ್ತು ನಮ್ಮ ಈ ರ್ಯಾಪಿಡೋ ಪೋರ್ಟ್ರಿಗೆ ಏನಪ್ಪ ಡಿಫ್ರೆನ್ಸ್ ಅಂದರೆ ಇದೇ. ಸೊ ನಾವು ಯಾವಾಗ ಬೇಕಾದರೂ ಲಾಗಿನ್ ಆ್ಯಂಡ್ ಯಾವಾಗ ಬೇಕಾದರೂ ಲಾಗೌಟ್ ಮಾಡುವಂತಹ ಒಂದು ಆಪ್ಷನ್ ಇರ್ತದೆ. ಅದೇ ನಮಗೆ ಸ್ವಿಗ್ಗಿ ಝೊಮ್ಯಾಟೊ ಅಂತ ಬಂದರೆ ಆ ಥರ ಇರೋಲ್ಲ. ಬಟ್ ಇವಾಗ ಕಸ್ಟಮರ್ ಕಾಲ್ ಮಾಡೋಣ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಓಕೆ ಬನ್ನಿ ಸರ್, ಆಯಿತು. ಅವ್ರು ಅಲ್ಲಿಂದನೇ ಹಾಯ್ ಮಾಡಿಬಿಟ್ರು. ಸೊ ಈಗೇನು ಮಾಡೋಕ್ಕಾಗಲ್ಲ, ಚಾಲೆಂಜ್ ತಗೊಂಡಿರೋದ್ರಿಂದ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ ಇವತ್ತು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ರ್ಯಾಪಿಡೋದಲ್ಲಿ ಪೋರ್ಟ್ರಲ್ಲಿ ಅಷ್ಟೊಂದು ಆರ್ಡ್ರ್ಗಳಿರಲ್ಲ. ಬಟ್ ಎಷ್ಟು ಬರ್ಬೋದೋ ಅಷ್ಟು ಮಾತ್ರ ಮಾಡಬೇಕಷ್ಟೆ. ಬಟ್ ನೋಡೋಣ ಎಷ್ಟಾಗುತ್ತೋ ಒಂದಷ್ಟು ಮಾಡಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಇದ್ದಿದ್ದು ಒಂದು ಆಪ್ಷನ್ನು ಅದು ಹೋಯ್ತು. ಈಗ ಸ್ವಿಗ್ಗಿ ಮಾಡೋಣ ಅಂತಂದರೆ ಸ್ವಿಗ್ಗಿನೂ ಲಾಗಿನ್ ಅವರ್ಸ್ ಹೋಗ್ಬಿಡ್ತು. ಯಾಕಂದರೆ ಅದರಲ್ಲಿ ಮಿನಿಮಮ್ 12 ಗಂಟೆ ಮೇಲೆ 12 ಗಂಟೆಯಿಂದನೇ ಮಾಡಿದ್ರೆ. ಸೊ ಆಲ್ರೆಡಿ ಟೈಮ್ 1 ಗಂಟೆ. ಹಿಂಗೂ ಇಲ್ಲ ಹಂಗೂ ಇಲ್ಲ ಅಂತ ಥರ ಪರಿಸ್ಥಿತಿ ಮಾಡ್ಕೊಂಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಇದು ಬೇರೆ ಹೋಗ್ಬಿಟ್ಟೈತಪ್ಪ. ಹೆಲ್ಮೆಟ್ ಒಂದು ದೊಡ್ಡದು ತೊಗೋಬೇಕು. ದೊಡ್ಡ ಹೆಲ್ಮೆಟ್ಗಳು ಮನೇಲಿ ಬೇಜಾನಿದ್ದಾವೆ. ಬಟ್ ಆದರೆ ಕಸ್ಟಮರ್ಗಳು ಅದನ್ನು ತಗೊಳ್ಳಲ್ಲ. ತುಂಬ ದಿನ ಆದಮೇಲೆ ಬೈಕ್ ಟ್ಯಾಕ್ಸಿಗೆ ಒಂದು ಹೆಲ್ಮೆಟ್ನ ಯೂಸ್ ಮಾಡ್ತಿದ್ದೀನಿ. ಇದು ಸೇಫ್ಟಿಗೆ ಅಂತ ಇರಲಿ ಅಂತ ಇಟ್ಕೊಂಡಿದ್ದು. ಸೊ ನಾಳೆಯಿಂದ ದೊಡ್ಡದೇ ಹೆಲ್ಮೆಟ್ ಕ್ಯಾರಿ ಮಾಡಬೇಕು. ಓಕೆ ಬನ್ನಿ, ಈಗ ಕಸ್ಟಮರ್ನ ಪಿಕಪ್ ಮಾಡೋಣ. ಕಸ್ಟಮರ್ ಇನ್ನೂ ಬರ್ತೀನಿ ಅಂದರು, ಇನ್ನೂ ಬಂದಿಲ್ಲ. ಒಂಥರ ಬಂದಿದೆ ಅಂತಂದರೆ, ಯಾವತ್ತೂ ನಾನು ಲೋಕಲ್ ಆರ್ಡ್ರನ್ನ ಎತ್ಕೊಂಡು ಮಾಡಿದವನೇ ಇಲ್ಲ. ಅಂದರೆ 40 ರೂಪಾಯಿ ಆರ್ಡ್ರು, 30 ರೂಪಾಯಿ ಆರ್ಡ್ರು, ಆ ಥರ ಆರ್ಡ್ರುಗಳನ್ನ ರೇರ್ ಅಂದರೆ ರೇರ್ ಎತ್ಕೊಳ್ಳೋದು ನಾನು. ಅಂಥದ್ದು ಇವತ್ತು ಬರೀ 54 ರೂಪಾಯಿ ಆರ್ಡ್ರನ್ನ ಎತ್ಕೊಂಡು ಹೋಗ್ತಾಯಿದ್ದೀನಿ ಪೋರ್ಟ್ರಲ್ಲಿ. ಒಂಚೂರು ಒಳಗಡೆ ಹೋಗಿ ಮೇಡಮ್, ಒಂದು ಸ್ವಲ್ಪ ಸೈಡ್ ಕೊಡೋಕ್ಕೂ ಸಾಯ್ತಾರಪ್ಪ. ಸೊ ಲೋಕಲ್ ಆರ್ಡ್ರನ್ನ ಎತ್ಕೊಂಡು ಹೋಗ್ತಿದ್ದೀನಿ ಪೋರ್ಟ್ರಲ್ಲಿ. ಹಣೆ ಬರ ಏನೂ ಮಾಡೋಕ್ಕಾಗಲ್ಲ. ಅದೇನು ಅಂತಾರಲ್ಲ, ಹಣೆ ಬರೋಕ್ಕೆ ವಿಧಿ ಕೇಡು ಅಂತ. ಯಾವುದಪ್ಪ ಪೋರ್ಟ್ರಲ್ಲಿ ಇನ್ನೊಂದು ಬರ್ತೈತೆ 64 ರೂಪಾಯಿ, ಇದೂ ಎತ್ಕೊತೀನಿ. ಇರೋಬ್ಬರ ಲೋಕಲ್ ಆರ್ಡ್ರನ್ನ ಎತ್ಕೊಂಡು ಮಾಡಬೇಕೀಗ. ಸೊ ಈಗೊಂದು 54 ರೂಪಾಯಿ ಆರ್ಡ್ರ್ ಎತ್ಕೊಂಡಿದ್ದೆ. ಸೊ ಇನ್ನೊಂದು 64 ರೂಪಾಯಿ ಆರ್ಡ್ರ್ ಮತ್ತೆ ಪೋರ್ಟ್ರಲ್ಲಿ ಎತ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಇದ್ದಿದ್ದ ಆಪ್ಷನ್ನ ಕಳ್ಕೊಂಬಿಟ್ಟೆ. ಸ್ಯಾಟರ್ಡೆ ಸಂಡೇ ಅಂತ ಬಂದರೆ ನಮಗೆ ಸ್ವಿಗ್ಗಿ ಝೊಮ್ಯಾಟೊದಲ್ಲೇ ಮಾಡಬೇಕು. ಅದರಲ್ಲಿ ಲಾಗಿನ್ ಅವರ್ಸ್ನೆಲ್ಲ ಮೇಂಟೈನ್ ಮಾಡಿದ್ರೆ ಒಳ್ಳೆ ಅರ್ನಿಂಗ್ಸ್ ಆಗೋದು. ಇದನ್ನು ಕಳ್ಕೊಂಡೆ, ಏನು ಮಾಡ್ತೀಯಾ? ಸೊ ಏನು ಮಾಡೋಕ್ಕಾಗಲ್ಲ. ಬನ್ನಿ ಈಗ ಹೋಗೋಣ ಡ್ರಾಪ್ ಕಡೆಗೆ. ಪೇ ಆಗಿಲ್ಲ ಮ್ಯಾಮ್, ಪೇ ಮಾಡಬೇಕು. 54 ರೂಪೀಸ್ ಸ್ಕ್ಯಾನ ಮ್ಯಾಮ್. $54 ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಗೈಸ್, ಈಗ ಒಂದು ರ್ಯಾಪಿಡೋದಲ್ಲಿ ಒಂದು ಮಿನಿ ಆರ್ಡ್ರ್ ಹಾಕೋ ಬಂದೆ. ಆ್ಯಕ್ಚುಲಿ ಏನಪ್ಪ ಆಯಿತು ಅಂದರೆ, ಪೋರ್ಟ್ರು ಮತ್ತು ರ್ಯಾಪಿಡೋ ಒಟ್ಟಿಗೆ ಎತ್ಕೊಂಡಿದ್ದೆ. ಪೋರ್ಟ್ರ್ ಕ್ಯಾನ್ಸಲ್ ಮಾಡಿಸಿದೆ. ಬಿಕಾಸ್ ಅದು ಸಿಕ್ಕಾಬಡೆ ಲಾಂಗ್ ಪಿಕಪ್ ಇತ್ತು ಮತ್ತು ಕಸ್ಟಮರ್ಗೆ ಲೇಟ್ ಆಗ್ತಿತ್ತು. ಕಸ್ಟಮರ್ ಒಂಚೂರು ಅರ್ಜೆಂಟ್ ಅಂದಿದ್ದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡೆ. ಈಗ ಮತ್ತೆ ಇನ್ನೊಂದು ಆರ್ಡ್ರ್ ಹತ್ತಿರ ಬರುತ್ತಾ ನೋಡೋಣ. ಸೊ ಈ ಆರ್ಡ್ರ್ ನಾನು ಬಂದಿದ್ದು 48 ರೂಪೀಸು. ಈ ನಿಜ ಹೇಳಬೇಕು ಅಂದರೆ ನನ್ನ ಲೈಫಲ್ಲೇ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ರ್ಯಾಪಿಡೋದಲ್ಲಿ ಈ ಥರ ಲೋಕಲ್ ಆರ್ಡ್ರ್ಗಳನ್ನ ಮಾಡ್ತಾ ಇರೋದು. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಈಗ ಇದ್ದಿದ್ದು ಒಂದು ಆಪ್ಷನ್ನು ಝೊಮ್ಯಾಟೊ, ಅದು ಇನ್ಕಂಪ್ಲೀಟ್ ಆಗಿ ಹೋಯ್ತು. ಸ್ವಿಗ್ಗಿ ಟೈಮ್ ಆಗೋಯ್ತು. ಸೊ ಮಾಡಿದ್ರು ವೇಸ್ಟೇ. ಎರಡರಲ್ಲಿ ಇನ್ಸೆಂಟಿವ್ ಬರೋಲ್ಲ, ಸುಮ್ಮನೆ ಆರ್ಡ್ರ್ಗಳು ಮಾಡಬೇಕಷ್ಟೇ. ಅದರಲ್ಲಿ ಇನ್ನು ಕಿಲೋಮೀಟ್ರಿಗೆ 5 ರೂಪಾಯಿ 7 ರೂಪಾಯಿ ಕೊಡೋದ್ರಿಂದ ಅದು ಮಾಡಿದ್ರು ಒಂದೇ, ಮಾಡಿಲ್ಲ ಅಂದರೂ ಒಂದೇ. ಸೊ ಅದಕ್ಕೆ ಇನ್ನು ಇರೋದಂದರೆ ಆಪ್ಷನ್ ನಮಗೆ ರ್ಯಾಪಿಡೋ ಪೋರ್ಟ್ರು. ಸೊ ರ್ಯಾಪಿಡೋ ಪೋರ್ಟ್ರು ನಮಗೆ ಲಾಗಿನ್ ಅವರ್ಸ್ನ ಮೇಂಟೈನ್ ಮಾಡೋಂಗಿರಲ್ಲ. ಯಾವಾಗ ಬೇಕೋ ಲಾಗಿನ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಲಾಗೌಟ್ ಮಾಡ್ಬೋದು. ಈಗ ಒಂದು 4 ಗಂಟೆವರೆಗೂ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. 4 ಗಂಟೆವರೆಗೂ ಮಾಡಿಬಿಟ್ಟು 4 ಗಂಟೆಗೆ ಒಂಚೂರು ಕೆಲಸ ಐತೆ. ಸೊ ಗಾಡಿ ಚಾರ್ಜ್ಗೆ ಹಾಕ್ಕೊಂಡು ಅದನ್ನು ಮುಗಿಸ್ಕೊಳ್ಳೋದು. ನೋಡೋಣ ಬನ್ನಿ, ಯಾವುದಾದ್ರೂ ನೆಕ್ಸ್ಟ್ ಆರ್ಡ್ರ್ ಸಿಕ್ಕಿದ್ರೆ ಎತ್ಕೊಳ್ಳೋಣ. ಒಂದು ಆರ್ಡ್ರ್ ಬರ್ತಿದೆ. ಕಸ್ಟಮರ್ ಲೊಕೇಶನ್ ಹತ್ರ ಇದ್ದೀನಿ. ಇಲ್ಲಿ ನೋಡಿ, ಪಿಕಪ್ಪೇ 4.1. ಸೊ 97 ರೂಪಾಯಿ ಕೊಟ್ಟಿದ್ದಾನೆ. ಡ್ರಾಪು ಬಂದು ಮಲ್ಲೇಶ್ವರಮು. ಈ ಆರ್ಡ್ರ್ ನಾನು ಏನಾದರೂ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ ಅಂತಂದರೆ ಕತೆ ಗೋವಿಂದ. ಅದನ್ನು ಪಾಪ ಯಾರೂ ಬಿಟ್ಟಿಲ್ಲ, ಎತ್ಕೊಂಡು ಹೋಗೋರೆ. ಸೊ ಏನೋ ಮಾಡೋಕ್ಕಾಗಲ್ಲ, ಪಾಪ ಅವರು ಇದು ಮಾಡ್ತಾರೆ. ಸೊ ಒಂದು ಆರ್ಡ್ರನ್ನ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಚಾರ್ಜ್ಗೆ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಡ್ಯೂಟಿ ಶುರು ಮಾಡಿ ಒಂದು ಆರ್ಡ್ರನ್ನ ತೊಗೊಂಡು ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರು ಬರ್ತೀನಿ ಅಂದರು, ಬಟ್ ಬರ್ತಾಯಿಲ್ಲ. ತುಂಬ ಹೊತ್ತಾಯಿತು ಬಂದು. ಸೊ ಬನ್ನಿ, ಕಸ್ಟಮರ್ ಬಂದರೆ ಕಸ್ಟಮರ್ಗೆ ಐಟಮ್ನ ಹ್ಯಾಂಡ್ ಓವರ್ ಮಾಡೋಣ ಪೋರ್ಟ್ರಲ್ಲಿ. 140 ರೂಪೀಸ್ ಆರ್ಡ್ರ್ ಇದು. ಯಲಹಂಕದಿಂದ ಮತ್ತು ಇದಕ್ಕೆ ಸಂಜಯ್ ನಗರಕ್ಕೆ ಬಂದಿತ್ತು. ನೋಡೋಣ. ಕಸ್ಟಮರ್ ಲೊಕೇಶನ್ ಹತ್ರ ಬಂದು ಹತ್ತತ್ರ ಒಂದು 20 ರಿಂದ 25 ನಿಮಿಷ ಹಾಗೆ ಹೋಯಿತು. ಕಸ್ಟಮರು ಕಾಲ್ ಎತ್ತಿ, ಸರ್ ಬರ್ತಾಯಿದ್ದಾರೆ ವೆಯ್ಟ್ ಮಾಡಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಕಸ್ಟಮರ್ ಕಡೆಯಿಂದ ಯಾರೂ ಬರ್ತಾಯಿಲ್ಲ. ಆ್ಯಂಡು ಇಲ್ಲಿ ಕರೆಕ್ಟಾಗಿ ಹೌಸ್ ನಂಬರ್ ಏನೂ ಹಾಕಿಲ್ಲ. ನೀವೇನಾ?
ಅದು ನಂಬರ್ ಬೇರೆ ಹಾಕಿಲ್ಲ, ಸೊ ತುಂಬ ಹೊತ್ತಿಂದ ವೆಯ್ಟ್ ಮಾಡಿದೆ. ಸೊ ಒಂದು ಫೋಟೋ ತೊಗೊಂಡ್ಬಿಡ್ತೀನಿ, ಒಂದು ಸೆಕೆಂಡ್. ಓಕೆ, ಥ್ಯಾಂಕ್ ಯು ಸರ್. ಬೇರೆಯವ್ರು ಬಂತು, ಒಂದು ಆರ್ಡ್ರು ಬೇರೆಯವ್ರು ಎತ್ಕೊಂಡ್ರು. ಸೊ ಫೈನಲ್ ಆಗಿ ಕಸ್ಟಮರು ಬಂದರು. ಹತ್ತಿರ ನನಗೋದ್ರ ಪ್ರಕಾರ ಈ ಆರ್ಡ್ರಿಗೆ ನಾನು ವೆಯ್ಟ್ ಮಾಡಿರೋಂಥ ಟೈಮ್ ಬಂದ್ಬಿಟ್ಟು ಕಸ್ಟಮರ್ ಲೊಕೇಶನ್ ಹತ್ರ ಒಂದು 25 ನಿಮಿಷ ವೆಯ್ಟ್ ಮಾಡಿದ್ದೀನಿ. ಅವ್ರು ಯಾರೋ ಬರ್ತಾರೆ ಸರ್, ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಅವರೇ ಎಲ್ಲೋ ಇದ್ದವ್ರು ಬಂದುಬಿಟ್ರು. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಆರ್ಡ್ರ್ ಬರ್ತಿದೆ ಕ್ಯಾಂಬ್ರಿಡ್ಜ್ ಹಾಸ್ಪಿಟ್ಲು ಹಲ್ಸೂರು ಕಡೆಗೆ, ಬಟ್ ಪಿಕಪ್ 4 ಕಿಲೋಮೀಟ್ರ್ ಐತೆ. ಇವತ್ತು ನನಗೆ ಬಂದಂತಹ 5ರಿಂದ 6 ಆರ್ಡರ್ಸು, ಸೊ ಪ್ರತಿಯೊಂದು ಇದೇ ಥರನೇ ಮಿನಿಮಮ್ಮು ಪಿಕಪ್ಪು 3ರಿಂದ 4 ಕಿಲೋಮೀಟ್ರ್ ಇರ್ತದೆ. ಇದನ್ನೆಲ್ಲ ಎತ್ಕೊಳ್ಳೋಕ್ಕಾಗಲ್ಲ ನಾನು, ವೇಸ್ಟ್ ಇದು ಎತ್ಕೊಂಡ್ರೆ. ಯಾಕಂದರೆ ಡ್ರಾಪೇ ಇದೊಂದು 15 ಕಿಲೋಮೀಟ್ರ್ ಇರ್ತದೆ, ಪ್ಲಸ್ 4 ಕಿಲೋಮೀಟ್ರ್ ಪಿಕಪ್ಪು, 20 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಅಂದ್ಕೊಳ್ಳಿ. 20 ಕಿಲೋಮೀಟ್ರಿಗೆ 160, 120 ರೂಪಾಯಿ, 170 ರೂಪಾಯಿ ಕೊಟ್ಟರೆ ಯಾರು ಹೋಗ್ತಾರೆ? ಹೋಗಿ ಏನು ಯೂಸ್ ಇದೆ? ಸೊ ವೇಸ್ಟು, ಹೌದಲ್ವಾ? ಒಂದು ಜಸ್ಟ್ ಒಂದು ಮಿಸ್ಟೇಕು, ಓಕೆನಾ, ಒಂದು ಮಿಸ್ಟೇಕು ಇವತ್ತು ದಿನ ಎಲ್ಲ ಅರ್ನಿಂಗ್ಸ್ ಎಲ್ಲ ಹೋಮ ಆಗ್ಬಿಡ್ತು. ಸೊ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಈ ಚಾಲೆಂಜ್ ಅಂತ ಏನು ತಗೊಂಡೆ ಅದಕ್ಕೋಸ್ಕರ ನಾನು ಇದ್ದೀನಿ ಅಷ್ಟೇ, ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದಿದ್ರೆ ನಿಜವಾಗ್ಲೂ ಇವತ್ತು ಹೋಗ್ಬಿಡ್ತಿದ್ದೆ. ಯಾಕಂದರೆ ಮಿನಿಮಮ್ ಒಂದೊಂದು ಆರ್ಡ್ರಿಗೂ ವೆಯ್ಟ್ ಮಾಡಿ ಮಾಡಬೇಕು. ಸೊ ಸಖತ್ತು ಬೇಜಾರಾಗ್ಬಿಟ್ಟಿದೆ. ಸೊ ನೋಡೋಣ, ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಅಂದರೆ ಒನ್ ಡೇ ಅಂತ ಬಂದಾಗ ನಾವು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡು ಬಂದಿರ್ತೀವಿ. ಸೊ ಅದನ್ನು ನಾವು ಎಕ್ಸಾಕ್ಟ್ಲಿ ಎಲ್ಲದನ್ನೂ ನೋಡಿಕೊಂಡು ಮಾಡಬೇಕು. ಒಂದೇ ಒಂದು ಮಿಸ್ಟೇಕ್ ನೀವೇನಾದರೂ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಮಾಡಿಬಿಟ್ರೆ ಅವತ್ತಿನ ದಿನ ಇನ್ಸೆಂಟಿವ್ಸು ಹೋಗ್ಬಿಡುತ್ತೆ ಆ್ಯಂಡ್ ಅದು ಮಾಡೋಕ್ಕೂ ಆಗಲ್ಲ. ಸೊ ಇವತ್ತು ನನ್ನೊಂದು ಮಿಸ್ಟೇಕು ಇವತ್ತು ದಿನ ಎಲ್ಲ ಹಾಳಾಗೋಯ್ತು.